ರಮಾದೇವಿಯವರೇ, ವೈ ಯು ವರಿ? ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಇಲ್ಲಿಗೆ ಬನ್ನಿ, ಇಲ್ಲಿ ದೀಪಾವಳಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ವೈ ಯು ವರಿ? ನೋಡಿ, ನಿಮ್ಮ ಮಗಳಿಗೆ ಒಂದು ಗಂಡನ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಓಕೆನಾ? ಬನ್ನಿ. ಯಾರದು ನಮ್ಮನೆಗೆ ಬರ್ತಾ ಇರೋದು? ನಮ್ಮ ದೂರದ ರಿಲೇಟಿವ್ ಬಲ್ದೇವ್ ಮತ್ತೆ ರಮಾದೇವಿ ಅಂತ ಅವ್ರ ಮಗಳನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾ ಇದಾರೆ. ಇಲ್ಲೇ ದೀಪಾವಳಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲ ಕಣ್ರಿ, ಕಂಡವ್ರನ್ನ ಮನೆ ಕರ್ಸ್ಕೊಂಡು ದೀಪಾವಳಿ ಮಾಡೋದಕ್ಕೆ ಅಲ್ಲ ನಾನು ಏನ್ ಅನ್ಕೊಂಡ್ಬಿಟ್ಟಿದ್ರೆ ಅಂತ. ಡೋಂಟ್ ಟಾಕ್ ರಬಿಶ್. ಆಕ್ಚುಲಿ ಅವರು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಕ್ಕೆ ಆಂಧ್ರಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿ ಸೈಕ್ಲೋನ್ ಎಫೆಕ್ಟ್ ಅಲ್ವಾ, ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಸಾಕು ಸುಮ್ಮನೆ ಇರ್ರಿ. ಏನ್ ಆಡೋ ಮಾತುಗೊಂದು ಅರ್ಥ ಪಡ್ಬೇಡ್ರಿ. ಅಮೆರಿಕದಲ್ಲಿ ಚಂಡಮಾರುತ ಬಂದಿದೆಯಪ್ಪ, ಹಾಗಂತ ಅವ್ರನ್ನ ನಮ್ಮನೆ ಕರ್ಸ್ಕೊಂಡು ನಾನು ದೀಪಾವಳಿ ಮಾಡ್ಕೊಂಡು ಕೂತ್ಕೊಳ್ಳೇನ್ರಿ? ಎಕ್ಸ್ಕ್ಯೂಸ್ ಮೀ, ನೀವು ನಿಮ್ಮ ಪಾಡಿಗೆ ಹೈದರಾಬಾದ್ಗೆ ಹೋಗಿ ಇವತ್ತೊಂದು ಸಿಂಗಲ್ ನಯ ಪೈಸೆನೂ ಕೇಳ್ತಾ ಇಲ್ಲ. ಹಾಗಾದ್ರೆ ನೀನ್ ಗುಡ್ ಬಾಯ್. ಅವಾಗಲೇ 20,000 ರೂಪಾಯಿ ಕೊಟ್ವಲ್ಲ, ಇನ್ನೇನಾರು ಬೇಕಾ? ದಂಡಪಿಂಡಗಳ ನೀವು ಇವರಿಗೆ 20,000 ರೂಪಾಯಿಗಳು ಎಲ್ಲಿಂದ ಕೊಟ್ರು? ಅಂಕಲ್, ನಿಮ್ನ ಆಗ ನೋಡ್ದಾಗ ಹೇಗಿದ್ರೋ ಈಗಲೂ ಹಾಗೆ ಇದ್ದೀರಾ. ಎಲ್ಲ ಯೋಗ ಎಫೆಕ್ಟ್ ಅಮ್ಮ. ಸುಮ್ಮನೆ ಇರಿ, ನಿಮ್ಮನ್ನ ಬೆಳಕ್ಕೆ ನಾನೇ ಬಿಟ್ಟಿಲ್ಲ. ಹಲೋ, ನಿಮ್ಮ ಹೆಸರೇನು? ಕಲಾ. ಚಂದ್ರಕಲಾನೋ ಸೂರ್ಯಕಲಾನೋ? ಖಾಲಿ ಕಲಾ. ಖಾಲಿ ಕಲಾ ಆಗಿದ್ರು ನೀವು ಜಾಲಿಯಾಗಿಲ್ಲ, ಕಲ್ಲ 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 ನೋಡ್ಕೊಂಡಿದ್ದೀರಾ. ಅವನ ಹೆಸರು ಪದ್ದು ಅಂತ, ಅವ್ರಿಗೆ ಇನ್ನೂ ಮ್ಯಾರೇಜ್ ಆಗಿಲ್ಲ. ಸೈಜ್ ನೋಡೋದು ಗೊತ್ತಾಗ್ತು ಬಿಡಮ್ಮ. ಹಾಯ್ ಮೈ ಡಿಯರ್ ಶಾರುಖ್ ಖಾನ್. ನಾ ಶಾರುಖ್ ಖಾನ್. ಹೌದು, ನೀವೇ ನನ್ನ ಶಾರುಖ್ ಖಾನ್, ನಾನು ರಂಬೆ. ಬನ್ನಿ ಪಾರ್ಕ್ ಹೋಗಿ ಡೇಟ್ ಹಾಡೋಣ. ಪ್ರೀತಿ, ನನ್ನ ಬಿಟ್ಟು ಅವಳ ಜೊತೆ ಹೋಗ್ತಾ ಇದ್ದೀಯಾ? ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ನಿನ್ ಕಣ್ಣೆ ಹೇಗ್ ಕಾಣಿಸ್ತಾ ಇದ್ದೀನಿ? ಇವಳು ರಂಬೆ ತರ ಕಾಣ್ತಾಳೆ, ನೀನು ಊರ್ವಶಿ ತರ ಕಾಣ್ತೀಯ. ಹೌದು, ನಾನು ಊರ್ವಶಿನೇ. ಈ ಊರ್ವಶಿನ ಬಿಟ್ಟು ಆ ರಂಬೆನ ಮದ್ವೆ ಆಗ್ತೀಯಾ? ನಾನು ಮೊದ್ಲಿಂದ ನಿನ್ ಮೇಲೆ ಕಣ್ಣಿಟ್ಟಿದೆ, ಈಗ ಕೈ ಇಡ್ತಾ ಇದ್ದೀನಿ. ನೀನ್ ನನ್ನನ್ನೇ ಮದ್ವೆ ಆಗ್ಬೇಕು, ಇನ್ನು ಆಸೆ ಎಲ್ಲ ನನ್ಗೆ ಸಿಗ್ಬೇಕು. ಶಾರುಖ್, ತುಂಬಾ ದಿವಸದಿಂದ ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ. ನೀವು ನನ್ನನ್ನೇ ಮದ್ವೆ ಆಗ್ಬೇಕು, ನನ್ಗೆ ಸೇರ್ಬೇಕು, ನಿಮ್ಮ ಆಸ್ತಿನೂ ನನ್ಗೆ ಸೇರ್ಬೇಕು. ಬನ್ನಿ ಶಾರುಖ್, ಹೋಗೋಣ. ಯಾರು ನೀನು? ನಾನು ವೇದ ಫ್ರಮ್ ರೇಡಿಯೋ ನಾದ. ಯಾನಾದನು ಕೇಳ್ತಾನೆ ಇಲ್ಲ. ಕೇಳ್ಸುತ್ತೆ, ಆದ್ರೆ ನೀವು ನನ್ನಂತ ಎಳೆ ಹುಡುಗಿನ ಮದ್ವೆ ಆಗೋದ್ ಬಿಟ್ಟು ಇಷ್ಟು ದೊಡ್ಡ ದೊಡ್ಡ ಹುಡುಗಿನ ಮದ್ವೆ ಆಗ್ತಿದ್ರಲ್ಲ, ನೀವು ಮಾಡ್ತಾ ಇರೋದು ಸರಿನಾ ಸಲ್ಮಾನ್ ಖಾನ್? ಸಲ್ಮಾನ್ ಖಾನ್. ನಿಮ್ ಜುಬ್ಬ ನಿತ್ಬೇಡಿ, ಸಿಕ್ಕಾಗೆ ದೃಷ್ಟಿ ಆಗ್ಬಿಡತ್ತೆ. ನೀವೇ ನನ್ನ ಸಲ್ಮಾನ್ ಖಾನ್, ನಾನೇ ನಿಮ್ ಹಸೀನ್. ನೀನು ನಿಜವಾದ ಹೆಸರೇನು? ಮೇನಕ. ಮೇನಕ. ರಂಬೆ, ಊರ್ವಶಿ, ಮೇನಕ. ನೀವೇ ನನ್ನ ದೇವೇಂದ್ರ. ನನ್ನ ಬಿಟ್ಟು ಎಲ್ಲೂ ಹೋಗ್ಬಿಡಿ, ನನ್ನ ಮದ್ವೆ ಆಗಿ ನನ್ನ ಕಣ್ಣಲ್ಲಿ ಮನ್ಸಲ್ಲಿ ಎಲ್ಲ ನೀವೇ ತುಂಬಿದಿರ. ಬನ್ನಿ ಇಂದ್ರಪ್ರಸ್ಥಕ್ಕೆ ಹೋಗೋಣ ಸಲ್ಮಾನ್ ಖಾನ್. ಸಿಗ್ತೀನಿ. ನನ್ನ ಮನೆ ದೊಡ್ಡದಾಗಿದೆ, ತೋಟದ ಮನೆನೂ ದೊಡ್ಡದಾಗಿದೆ. ನಿಮ್ ಮನ್ಸು ದೊಡ್ಡದಾಗೇ ಇದೆ. ಯಾಕೊಂದು ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು. ಆಗಿನ ಕಾಲದಲ್ಲಿ ದಶರಥಂಗೆ 3 ಜನ ಹೆಂಡತಿರಿದ್ರು, ಅದಕ್ಕೆ ಅವ್ನು ಸತ್ತಿದ್ದು. ನಾವು 3 ಜನನು ಈ ಕ್ಷಣನೇ ಮದ್ವೆ ಆಗೋಣ. ಆ 3 ಜನ ಹೆಣ್ಣು ಮಕ್ಕಳು ಅಯ್ಯೋ ಚೆನ್ನಪ್ಪನವ್ರೆ, ನೀವು ಪದೇ ಪದೇ ಈ ತರ ಬಿದ್ದೋಗ್ಬಿಟ್ರೆ ನಮ್ಗೆಲ್ಲ ಎದ್ದಾಡ್ಸಕ್ಕಾಗಲ್ಲ. ಎದ್ದೇಳಿ. ಈ 3 ಜನ ಹೆಣ್ಮಕ್ಳು ನಾನು ಮದುವೆ ಆಗ್ತಾರೆ ತಾನೆ? ನಿಮ್ಗೆ ನಿಭಾಯಿಸೋ ತಾಕತ್ತಿದ್ರೆ 3 ಜನನು ಮದುವೆ ಆಗ್ಬೋದು. ತಾಕತ್ತಿಲ್ದೆ ಚಪ್ಪಲ ಇದೆ. ಯಜಮಾನ್ರೆ, ಈ ಕಾಲದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡಿ 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 ಹೆಣ್ಣು ಮಕ್ಕಳ ಸಂಖ್ಯೆನೆ ಕಡಿಮೆ ಆಗಿದೆ. ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಿಲ್ಲ. ಅಂತದ್ರಲ್ಲಿ ಈ ವಯಸ್ಸಲ್ಲಿ ನಿಮಗೆ 3 ಜನ ಸಿಗ್ತಾರೇನ್ರಿ? ನೋಡಿ ಯಜಮಾನ್ರೆ, ನಾವು ತಮಾಷೆಗೋಸ್ಕರ ಈ ಕಾರ್ಯಕ್ರಮನ ಮಾಡಿದ್ದು, ಟಿವಿ 10ಗೋಸ್ಕರ ಮಾಡಿದ್ದು. ಯಾವ ಮಾರ್ಸಿ ನಗಾಡ್ಸಿ ಅನ್ನೋ ಕಾರ್ಯಕ್ರಮಕ್ಕೋಸ್ಕರ ನಿಮ್ಮನ್ನ ಬಕ್ರ ಮಾಡಿದ್ವಿ. ನೋಡಿ ಅಲ್ಲಿ ಕ್ಯಾಮ್ರಾ ಶೂಟ್ ಆಗ್ತಾ ಇದೆ. ನಿಮಗೋಸ್ಕರ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ, ತಗೊಳ್ಳಿ.
ಇದೇನು ಕೊಟ್ಟಿ ಪುಟ್ನೋ ಇದೆ ಊದ್ಬತ್ತಿ ಜೊತೆಯಲ್ಲಿ. ಹೌದೌದು, ನೀವೇನಾದ್ರೂ ಹರ ಶಿವ ಅಂದ್ರೆ ನಿಮ್ ತಲೆಡೆ ಹಚ್ಚಿಡಕ್ಕೆ. ಕಲಾ, ನೀವು ತುಂಬಾ ಚೆನ್ನಾಗಿ ಹಾಡಾಡ್ತೀರಾ. ಇಲ್ಲಪ್ಪ, ನಾನು ಬರೀ ಬಾತ್ರೂಮ್ ಸಿಂಗರ್ ಅಷ್ಟೇ. ಹೌದಾ? ನಾನೊಂದ್ಸಲ ಬಂದು ನೋಡ್ಬೇಕಲ್ಲ. ಅಲ್ಲಲೇ, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಲ್ಲ ನಿಂಗೆ? ಏನ್ ಮಾಡ್ದೆ? ಬಾತ್ರೂಮ್ ಸಿಂಗರ್ ಒಂದು ಒಂದ್ಸಲ ನೋಡ್ಬೇಕು ಅಂತ. ಹಾಡ್ಯಾರಾದ್ರೂ ನೋಡಕ್ಕಾಗತ್ತಾ? ಅದು ಕೇಳೋ ಅಂತದ್ದು. ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಲಾ? ನಿನಗ್ ಬೈದ್ ಯಾವ ಪ್ರಯೋಜನನೂ ಇಲ್ಲ. ಇರು, ನಿಮ್ ಗುಳ್ಗನ್ನ ಕರೆದು ಮಕ್ ಹೋಗಿದ್ದೀನಿ. ಜಾತಿ ಅಕ್ಕ, ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಮುರಿಯ ಮಾತ್ ಪಕ್ಕದಲ್ಲಿರ್ಲಿ. ನಿಮ್ಮ ಬಾಲ ನಿಮ್ಮನ್ನ ಬಿಟ್ಟು ಎಲ್ಲ ದೂರ ಹೋಗ್ತಾ ಇದೆ. ವಾಟ್ ಇಸ್ ದ ಮ್ಯಾಟರ್? ಮ್ಯಾಟರ? ಅವಳು ಯಾವಳ ಬಂದಿದ್ದಾಳಲ್ಲ ಕಲಾ ಅಂತ, ಇವನು ಅವಳ ಹಿಂದೆ ಬಿದ್ದಿದ್ದಾನೆ. ಅವಳು ಎಲ್ಲೋ ಹಾಡೋದನ್ನ ಇವನು ನೋಡ್ಬೇಕಂತೆ. ಎಲ್ಲಿ? ಸ್ಟೇಜ್ ಮೇಲೆ ಹಾಡೋದನ್ನ? ಸ್ಟೇಜ್ ಮೇಲೆ ಅಲ್ಲ, ಬಾತ್ರೂಮ್ ಅಲ್ಲಿ ಹಾಡೋದನ್ನ. ಏನೋ ತಮಾಷೆಗೆ ಹಾಗಂದ್ರೆ ತಾನೆ ಅಲ್ವೇನೋ? 3 ಕತ್ತೆ ವಯಸ್ಸಾಗಿದೆ, ತಮಾಷೆ ಮಾಡೋ ವಯಸ್ಸ ಇವಂದು. ಬೇಕಂತಾನೆ ಕೀಟ್ಲೆ ಮಾಡಿದಾನೆ. ಪದ್ದು ಮನೆಗೆ ಬಂದು ಗೆಸ್ಟ್ಗಳು ಹತ್ಲ ಮರ್ಯಾದೆಯಿಂದ ನಡ್ಕೋಬೇಕು ಬೇಡವಾ? ಪದ್ದು, ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಕಣೋ. ಒಂದು ಸತಿ ಹುಡುಗಿನ ಮಾತಾಡ್ಸಿದ್ದಕ್ಕೆ ಎಲ್ಲ ಇನ್ಮೇಲೆ ಮುಗಿ ಬೀಳ್ತಾರಲ್ಲ, ಇದು ಚೆನ್ನಾಗಿರುತ್ತಾ? ಬಿಟ್ಲ, ಅದೇನೋ ಗೊತ್ತಿಲ್ಲ ಕಣೋ. ಆ ಕಲಾ ನೋಡ್ದಾಗಿಂದ ನನ್ನ ಹೃದಯ ಅಲ್ಲ ಕಲ್ಲ ಕಲ್ಲ ಕಾತ ಹೊಡ್ಕೊಂತ ಇದೆ ಕಣೋ. ನಿಜವಾಗ್ಲೂ ಹುಡುಗಿ ಇಷ್ಟ ಆಗಿದ್ರೆ ಜಾಜಿಯತ್ಗೆ ಹೇಳೋ ಮದ್ವೆ ಮಾಡಿಸ್ತಾರೆ. ಜಾಜಿಯವ್ರೆ, ಆ ಹುಡುಗಿ ಜೊತೆ ನನ್ನ ಮದುವೆ ಮಾಡಿಸ್ಬಿಟ್ರೆ ದೀಪಾವಳಿ ಹಬ್ಬಕ್ಕೆ ಸರಿಯಾಗಿ ಮನೆಗೆ ಲಕ 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 ಲಕ್ಷ್ಮಿ ಬಂದ್ಬಿಡ್ತಾಳೆ. ಆಕ್ಚುಲಿ ಕಲಾನ ನಮ್ಮ ಮನೆಗೆ ಕರ್ಸ್ಕೊಂಡಿದ್ದು ಮ್ಯಾರೇಜ್ ಮಾಡಿಸ್ಬೇಕು ಅಂತಲೇ. ಯು ಡೋಂಟ್ ವರಿ, ನಾನು ಅವ್ರ ಮಮ್ಮಿ ಹತ್ರ ಟಾಕ್ ಮಾಡ್ತೀನಿ. ನಾನು ನಿಮ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದೀನಿ ಅಲ್ವಾ? ಅಯ್ಯೋ, ಅದನ್ನ ನನ್ನ ಜೀವನದಲ್ಲೇ ಮರೆಯಕ್ ಸಾಧ್ಯ ಇಲ್ಲ. ನಾನು ಕೇಳೋ ಮಾತನ್ನ ನೀವು ನಡ್ಸ್ಕೊಡ್ತೀರಾ? ಅಯ್ಯೋ, ಇವ್ಳು ನಡ್ಸ್ಕೊಡ್ಲಿಲ್ಲ ಅಂದ್ರೆ ನಾನ್ ನಡ್ಸ್ಕೊಡ್ತೀರಮ್ಮ. ನಮ್ಮ ಪದ್ದು ಇದಾನಲ್ಲ, ನಿಮ್ಮ ಮಗಳು ಕಲಾನ ತುಂಬಾ ಇಷ್ಟಪಡ್ತಿದ್ದಾನೆ, ಲವ್ ಮಾಡ್ತಿದ್ದಾನೆ, ಮ್ಯಾರೇಜ್ ಮಾಡ್ಕೋಬೇಕು ಅಂತಿದ್ದಾನೆ. ನಮ್ದು ಫ್ಯಾಮಿಲಿ ಸಿಕ್ಕಾಪಟ್ಟೆ ಒಳ್ಳೆ ಫ್ಯಾಮಿಲಿ. ಗಲಿ ವಂಶ. ಗಲಿ ವಂಶ ಅಲ್ಲ, ಗಂಟು ಗಲಿ ವಂಶ. ಆ ವಂಶಕ್ಕೆ ನಿಮ್ಮ ಮಗಳು ಸೊಸೆಯಾಗಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಪದ್ದು ಏನ್ ಕಮ್ಮಿ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ಬಿಡಪ್ಪ, ಎಲ್ಲ ಜಾಸ್ತಿನೇ ಇದೆ. ಅವನ ಹತ್ರ ಈಗ 99 ಕುರಿಗಳಿದೆ. ಇನ್ನ ಒಂದು ಕುರಿ ಮರಿ ಹಾಕ್ಬಿಟ್ರೆ 100 ಆಗುತ್ತೆ. ಇದಕ್ಕೆ ನೀವೇನಂತೀರಾ? ಅಯ್ಯೋ, ನೀವೆಲ್ಲ ಒಪ್ಪಿದ್ರೆ ನಾವು ಒಪ್ದಂಗೆ. ಶಾಸ್ತ್ರಗಳೇ, ಏನಿದು ಅಪರೂಪಕ್ಕೊಮ್ಮೆ ನಮ್ಮನೆ ಕಡೆ? ಯಾರ್ ತಿಥಿ? ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲೋ ಮಾಮ ಅಂತಲಯ್ಯ. ಶುಭ ಕಾರ್ಯ ನಡೀತಿದ್ಯೋ ಅನಿಷ್ಟ ಮುಂಡೆದೆ ಮದುವೆ. ಮಾಂಸ ಏನಾಯ್ತು? ಹೂಕಳ ಪಾಂಡ್ರಂಗ, ಈ ದೀಪಾವಳಿಲಿ ನನಗೆ ಮದುವೆ ಆಗ್ಬಿಡುತ್ತೆ. ಅದಕ್ಕೆ ಶಾಸ್ತ್ರಿಗಳು ಮುಹೂರ್ತ ನೋಡ್ತಿದ್ದಾರೆ. ಮುಂದಿನ ದೀಪಾವಳಿಗೆ ನನ್ನ ಮಗನ ಕೈಲಿ ನೀನೇನಾದ್ರು ಪಟಾಕಿ ಹೊಡ್ಸಿದ್ರೆ ಬೋನಸ್ ಅಂತ ಒಂದು ಕುರಿ ಕೊಟ್ಬಿಡ್ತೀನಿ. ಪಾಂಡುರಂಗ, ಈ ವಿಷಯ ನಿಮ್ಗೆ ಗೊತ್ತಿರ್ಲಿಲ್ವಾ? ಅದು ಕೆಲವೊಂದು ವಿಚಾರಗಳು ಈ ಮನೆಯಲ್ಲಿ ನನಗೆ ಗೊತ್ತಾಗಲ್ಲ. ಖರ್ಚು ವೆಚ್ಚ ಅಂತ ಬರಲಿ ನೋಡಿ, ಹಂಗಂಗೆ ಬಂದು ಕಾಲು ಹಿಡ್ಕೊಂಡ್ಬಿಡ್ತಾರೆ. ಕಲಾ ಅಂತ ಹುಡುಗಿ ಬಂದಿರಲ್ಲ, ಅವಳೇ ಮದುವೆ ಹೆಣ್ಣು. ಹಾಬಿ, ಪದ್ದು ಆಫ್ಟರ್ ಲಾಂಗ್ ಟೈಮ್ ಮ್ಯಾರೇಜ್ ಆಗ್ತದೆ. ನೀವು ಇದಕ್ಕೆ ಕಲ್ ಹಾಕ್ಬಿಡಿ. ನಾನೇ ಕಲ್ಲು ಹಾಕ್ಲಿ, ಆಮೇಲೆ ದುಡ್ಡು ಬೇಕು ಅಂತ ನನ್ನ ಹತ್ರ ಬಂದ್ರೆ ನಾನು ಕೊಡಲ್ಲ. ಸ್ವಲ್ಪ ಅಡಿಗೆ ಮನೆಗೆ ಬನ್ನಿ, ನಿಮ್ಮ ಹತ್ರ ಮಾತಾಡ್ಬೇಕು. ಏನೇ ಅದು, ಗ್ಯಾಸ್ ಮುಗಿದೋಯ್ತಾ? ಮುಗಿತಾ ಇರೋದು ಗ್ಯಾಸ್ ಅಲ್ಲ, ನನ್ನ ಆಯಸ್ಸು. ಏ ಚಂಪ ಏನು ಹೇಳ್ತಾ ಇದೀಯ ನೀನು? 5 ಕೋಟಿ ಇಟ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದೀನಿ. ನನ್ನ ಬಗ್ಗೆ ಯೋಚನೆ ಮಾಡೋದು ಬೇಡವಾ? ನಮ್ಮ ಟಿವಿ 10 ಚಾನಲ್ ಅಲ್ಲಿ ಬರೋ ಪ್ರೋಗ್ರಾಮ್ಗಳಲ್ಲಿ ನಿಮ್ಮ ಪ್ರೋಗ್ರಾಮ್ ಇದೆಯಲ್ಲ, ಯಾವ ಮಾರ್ಚಿನ ಆಗತ್ತೆ ಅದ್ರ ಬಗ್ಗೆ ಒಳ್ಳೆ ರಿಪೋರ್ಟ್ ಇದೆ. ಹೌದು ಸರ್, ಯಾವಾರ ಜನ ಇರೋವರೆಗೂ ನಗಾಡಿಸ್ತಾನೆ ಇರ್ಬೋದು. ಕರೆಕ್ಟ್ ಸರ್. ಈಗ ಒಂದಕ್ಕೊಂದು ಫ್ರೀ ಅಂದಾಗ ಮುಗಿಬಿಡಲ್ವಾ? ಹಾಗೆ ಕುರಿ ಮಾಡೋರು ಇದಾರೆ, ಬಕ್ರ ಮಾಡೋರು ಇದಾರೆ, ಆದ್ರೆ ನಿಮ್ ತರ ಎಮರ್ಸೋರು ಬಹಳ ಅಪರೂಪ. ನಿಮ್ದು ಹೆಲ್ತಿ ಕಾಮಿಡಿ, ಇದರಿಂದ ನಮ್ TRP ಹೆಚ್ಚಿದೆ. ಈ ಕಾರ್ಯಕ್ರಮ ಇನ್ನು ಜನಪ್ರಿಯತೆ ಪಡಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? TRP ಜಾಸ್ತಿ ಮಾಡ್ಬೇಕು ಅಂತ ಎಲ್ರು ಮದುವೆಗಳನ್ನ ಇಟ್ಕೋತಾರೆ, ಇಲ್ಲ ಗಳನ್ನ ಇಟ್ಕೋತಾರೆ. ನಾವು ಕಾಮಿಡಿ ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ಮದುವೆ ಪ್ರೋಗ್ರಾಮ್ ನ ಶೂಟ್ ಮಾಡೋಣ, ಅದರಿಂದ TRPನೂ ಜಾಸ್ತಿ ಬರುತ್ತೆ. ಹೊಸ ಹುಡುಗಿ ಲವ್ ಸ್ಟೋರಿ ನೋಡಿ ಜನನು ದಿಲ್ ಖುಷಿ ಆಗ್ಬಿಡ್ತಾರೆ. ಹೌದು, ಇದರಿಂದ ನಮ್ಗಾಗೋ ಲಾಭ. ಕಾರ್ಯಕ್ರಮ ಚೆನ್ನಾಗಿ ಬಂದ್ರೆ 10 ಲಕ್ಷ ಕೊಡ್ತೀನಿ. ಒಂದ್ ಒಳ್ಳೆ ಲೈವ್ ಪ್ರೋಗ್ರಾಮ್ ನ ಶೂಟ್ ಮಾಡೋಣ, ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿರ್ಬೇಕು. ಪಾಂಡುರಂಗ ಗಂಡು ಗಲಿ ವಂಶ. ಸೂಪರ್. ಅಂತ ಮನೆಯಲ್ಲಿ ಒಂದ್ ಮದುವೆ ಪ್ರೋಗ್ರಾಮ್ ನೋಡಿದ್ರೆ ನಮ್ TRPನೂ ಜಾಸ್ತಿ ಆಗುತ್ತೆ. ಅದು ದೊಡ್ಡ ಪಾಳೆಗಾರ ವಂಶ. ಕಾರ್ಯಕ್ರಮನ ಭರ್ಜರಿಯಾಗಿ ಮಾಡಬಹುದು. ಆ ವಂಶದ ಬಗ್ಗೆ ಮೊದಲೇ 4 ಮಾತುಗಳನ್ನ ಹೇಳ್ಬಿಡಿ, ಆಮೇಲೆ ಮದುವೆ ಪ್ರೋಗ್ರಾಮ್ ಶೂಟಿಂಗ್ ಮಾಡಿ, ಎಲ್ರಿಗೂ ಲೈಕ್ ಆಗುತ್ತೆ. ಆಗ್ಬಹುದು, ಆದ್ರೆ ಅವ್ರ ಮನೇಲಿ ಮದುವೆ ಪ್ರೋಗ್ರಾಮ್ ಶೂಟ್ ಮಾಡಕ್ ಅವ್ರು ಹೋಗ್ಬೇಕು. ಟಿವಿ ಮುಸುಡಿ ಬರುತ್ತೆ ಅಂದ್ರೆ ಎಂತವ್ರು ಹೋಗ್ತಾರೆ. ಕೂಲಿ ಕೂಲಿ. ನಾವು ಕೂಲಿ ಅಲ್ಲ, ನಾನು ಪರಮ. ನಾನು ಲಾಯರ್ ಗುಂಡಣ್ಣ. ನಾನು ಬಲಿಪರಮೇಶ್ವರನ ಪತ್ನಿ ಪಾರ್ವತಿ. ನಾನು ವೈಶಾಲಿ, ನಿಮಗೆ ಚೆನ್ನಾಗಿ ಗೊತ್ತಲ್ಲ. ನಾನು
ತಂಗಿಯವರು ಫೋನ್ ಮಾಡಿ ತಿಳಿಸಿದ್ರು. ನನ್ಗೆ ಎಷ್ಟು ಸಂತೋಷ ಆಯ್ತು ಗೊತ್ತೇ. ಅಮ್ಮ ನಾವು ಬಂದಿದ್ದು ಮದುವೆ ವಿಷಯನ ಪ್ರಸ್ತಾಪ ಮಾಡೋಕೆ. ಅಯ್ಯೋ, ಒಂದು ಶುಭ ಕಾರ್ಯ ನಡೆಯುತ್ತೆ ಯಾರು ಬೇಡ ಅಂತಾರೆ. ನಮ್ ಬಂದು 4 ಕಲ ಕೊಟ್ಟು ಮದುವೆ ಮಾಡ್ತಿದ್ದೀವಿ. ಅಮ್ಮ ನೀವು ಕೂಲಿ ಎಲ್ ಕೂಲಿ ನಿಮ್ ತಲೆ ಮೇಲೆ ಕೂತ್ಕೋಬೇಕಷ್ಟೇ. ನೀವು ನಮ್ಮ ಮನೇಲಿ ಮ್ಯಾರೇಜ್ ನ ಶೂಟ್ ಮಾಡ್ತೀರಾ? ಹುಡುಗಿರು ಏನಾದ್ರೂ ನಮ್ಮ ಮನೆಗೆ ಬಂದ್ರೆ ನನ್ನ ಹಬಿ ಅವ್ರ ಜೊತೆ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಬಿಡಿ, ನೋಡೋರ್ಗೆ ಆನಂದ ಆಗುತ್ತಲ್ಲ. ಆದ್ರೆ ಅದನ್ನ ನೋಡಕ್ಕೆ ನನಗೆ ಆನಂದ ಆಗಲ್ವಲ್ಲ. ನಾನು ಸ್ವಲ್ಪ ಥಿಂಕ್ ಮಾಡ್ಬೇಕು. ಅಮ್ಮ, ಈ ಗಂಡುಗಲಿ ವಂಶದ ಹಿಲಿತಲೆ ನಾನು. ನೀನೇನ್ ಥಿಂಕ್ ಮಾಡೋದು ಸ್ವಲ್ಪ ತೆಪ್ಪಿರು. ಮತ್ತೆ ಈ ವಿಷಯ ನಿಮ್ಗೆ ಗೊತ್ತಾಗಲ್ಲ, ನೀವು ತೆಪ್ಪಗಿರಿ. ನೋಡಿ, ನಮ್ ನೀರಿನ ಮಹಿಳಾ ಸಂಘ ಎಲ್ಲ ನಮ್ ಕೈ ಬಿಡಲ್ಲೇ ಕುಣಿತಾ ಇದೆ. ನೀವು ಬೇರೆ ಎಲೆಕ್ಷನ್ ನಿಂತ್ಕೋಬೇಕು ಅಂತಿದ್ದೀರಾ? ಗೆಲ್ಬೇಕೋ ಬೇಡವೋ? ನಾನು ನಟಭಯಂಕರ ಪರಮೇಶ್ವರ, ಗೆದ್ದೆ ಚಂದ್ರ ಬಿದ್ರಂದ್ರ ಸೀರಿಯಲ್ ಹೀರೋ. ನಿಮ್ ಕ್ಯಾನ್ವಸ್ ಬರ್ಬೇಕ ಬೇಡವಾ? ನಾನು ಯಾರು ಗೊತ್ತಾನೆ ಲಾಯರ್ ಗುಂಡಣ್ಣ, ನಮ್ಮ ಲಾಯರ್ಗಳ ಓಟು ನಿಮ್ಗೆ ಬಿಡ್ಬೇಕ ಬೇಡವಾ? ಜಾತಿ ಅವರೇ, ಎಲೆಕ್ಷನ್ ಟೈಮಲ್ಲಿ ರಾಜಕಾರಣಿಗಳನ್ನ ಚಾನಲ್ ಅವರು ಕರೀತಾ ಇರ್ತಾರೆ. ನೀವು ಹಾಗೆ ಚಾನಲ್ ಅಲ್ಲಿ ಬರ್ಬೇಕೋ ಬೇಡವೋ? ನೋಡಿ, ಅವರ ಚಾನಲ್ ಮುಂದೆ ಬಂದು ಕುತ್ಕೊಳ್ಳೋಕೆ ವಿಷಯನೇ ಬೇಕಾಗಿಲ್ಲ. ಯಾವ್ದೊಂದು ಕಿತ್ತೋಗಿರೋ ಟಾಪಿಕ್ ಇಟ್ಕೊಂಡು ಚಾನಲ್ ಮುಂದೆ ಬಂದು ಕುತ್ಕೋತಾರೆ. ನೋಡಿ, ಭೂಮಿ ಯಾಕೆ ಇಷ್ಟು ಮೇಲಿದೆ, ಆಕಾಶ ಯಾಕೆ ಇಷ್ಟು ಕೆಳಗಡೆ ಇದೆ. ಒಂದ್ ಕಾಲದಲ್ಲಿ ಆಕಾಶನ ನೆತ್ತಿಗೆ ಬಡಿತಾ ಇತ್ತು. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನೇ ಮೇಲ್ ಕಳಿಸ್ಬಿಟ್ಟೆ ಅಂತ ಬೊಗ್ಳೆ ಬಿಟ್ಟು ಚಾಪಾಳಕ್ಕೆ ಇಟ್ಟಿಸ್ಕೋತಾರೆ. ಓಕೆ, ನೀವು ನಮ್ಮ ಮನೆ ಶೂಟ್ ಮಾಡ್ಕೋಬಹುದು. ಆದರೆ ನಾನೇ ಈ ಮನೆ ಯಜಮಾನಿ, ನನ್ನನ್ನ ಸ್ವಲ್ಪ ಹೈಲೈಟ್ ಮಾಡ್ಬೇಕು. ಸುಮ್ನೆ ಶೂಟಿಂಗ್ ಮಾಡ್ತೀವಿ ಅಂದ್ರೆ ಯಾರು ಒಪ್ಕೋತಾರೆ? ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತೇಳಿ ಅವಾಗ ಎಲ್ರು ಒಪ್ಕೋತಾರೆ. ಎಷ್ಟು ಕೊಡ್ತೀವಿ ಅಂತ ಹೇಳೋಣ? 2-3 ಲಕ್ಷ ಕೊಡ್ತೀವಿ ಅಂತೇಳಿ ಅವಾಗ ಆ ಮನೆಯವ್ರು ಒಪ್ಕೋತಾರೆ. ಟ್ರೈ ಮಾಡಿ ನೋಡಿ. ಹೌದಲ್ಲ? ಹಲೋ, ಈ ಕಡೆಯಿಂದ ಅದೆತ್ತಿದ್ರದು ಸ್ವಲ್ಪ ಈ ಕಡೆ ಭಾಗದ ಎತ್ತಕ್ಕಾಗ್ತಾ ಇಲ್ಲ. ಆ ಕಡೆಯಿಂದ ಯಾರು ಅಂತ ಹೇಳಿಪ್ಪ. ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಾದ್ರೆ ವಿಚ್ಛೇದ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ. ಎಡಗಾಲಿಟ್ಟು ಎಂಟ್ರಿ ಕೊಟ್ಟಾದ್ರೆ ಒಪ್ಪಂದದ ಕೇಸು ವಿಚ್ಛೇದಕ್ಕೆ ತಿರುಗುತ್ತೆ. ಅಯ್ಯೋ ಬಿಡಿಪ, ನಿಮ್ದು ಕಾಲು ನಮ್ದು ಕೈ. ಅವತ್ತು ಆಕ್ಚುಲಿ ನಮ್ದು ತುಂಬಾ ಒಳ್ಳೆ ಬ್ಯಾಡ್ ಲಕ್ ಇತ್ತು ಅನ್ಸುತ್ತೆ. ಕೈ ಕಟಕ್ಕದ್ದು ಬಿಡ್ತು. ಅದು ನೋಡಿ, ನಮ್ಮ ಮನೆಯಲ್ಲೂ ಕೂಡ ಮದುವೆ ವಿಷಯನೇ ನಡೀತಾ ಇದೆ. ಆದ್ರೆ ಏನ್ ಮಾಡೋದು ಲಾಯರ್ ಗುಂಡಣ್ಣವ್ರೆ, ನಮ್ಮ ಎಂಡ್ರು ಹೇಳಿದ್ದನ್ನ ನಮ್ಮ ತಾಯಿ ಒಪ್ತಾ ಇಲ್ಲ, ನಮ್ಮ ತಾಯಿ ಹೇಳಿದ್ದನ್ನ ನಮ್ಮ ಎಂಡ್ರು ಒಪ್ತಾ ಇಲ್ಲ. ಇನ್ನು ನಾವು ಆಫ್ಟರ್ ಆಲ್ ಗಂಡು ಮಕ್ಕಳು, ನಾವು ತಾನೇ ಏನ್ ಮಾಡಕ್ಕಾಗತ್ತೀರಿ? ಈಗ ತಾವು ಸ್ವಲ್ಪ ದೊಡ್ಡ ಮನ್ಸು ಮಾಡಬೇಕು. ನಾನೇನೋ ದೊಡ್ಡ ಮನ್ಸು ಮಾಡ್ತೀನಿ ಕಣ್ರಿ, ಆದ್ರೆ ನಮ್ಮ ಎಂಡ್ರು ದೊಡ್ಡ ಮನ್ಸು ಮಾಡ್ತಾ ಇಲ್ವೇ? ಬೇಕಿದ್ರೆ ನಿಮ್ಗೆ 3 ಲಕ್ಷ ದುಡ್ಡು ಕೊಡ್ತೀವಿ. ಏನ್ರಿ 3 ಲಕ್ಷ ರೂಪಾಯಿ ಕೊಡ್ತೀರಾ? ಹೌದು, ನಿಮ್ಗೆ 3 ಲಕ್ಷ ಕೊಟ್ಟು ಬಿಡ್ತೀವಿ. ನಿಮ್ಮ ಮನೇಲಿ ನಡೆಯೋ ಮದುವೆ ಕಾರ್ಯಕ್ರಮನ ನಮ್ಗೆ ಶೂಟ್ ಮಾಡ್ಕೊಳಕ್ ಅವಕಾಶ ಕೊಡ್ಬೇಕು. ಲಾಯರ್ ಗುಂಡಣ್ಣವ್ರೆ, ನೀವು 3 ಲಕ್ಷ ಅಂದ ತಕ್ಷಣ ನನಗೆ ಯಾಕೋ ಈ ಪ್ರಾಜೆಕ್ಟ್ ನ ಬಿಡೋದಕ್ಕೆ ಮನ್ಸು ಬರ್ತಾ ಇಲ್ಲ ಕಣ್ರಿ. ಯು ಡೂ ಒನ್ ಥಿಂಗ್ ಲಾಯರ್ ಗುಂಡಣ್ಣ, ಹಂಗಂತ ಹೇಳ್ಬಿಟ್ಟು ದೊಡ್ಡ ಕ್ಯಾಮ್ರಾ ಎತ್ಕೊಂಡ್ಬಂದು ನನ್ನನ್ನು ಸಿಕ್ಕಾಕ್ಸ್ಬಿಡಿಪ್ಪ. ಈ ಯಾರ ಕಣ್ಣಿಗೂ ಕಾಣದೇ ಇರೋ ಹಿಡನ್ ಕ್ಯಾಮ್ರಾಗಳು ಬರ್ತಾವಲ್ಲ, ಅವನ್ ತಂದು ಬೇಕಿದ್ರೆ ಮನೆ ತುಂಬಾ ಫಿಕ್ಸ್ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಹೋಗ್ಬಿಡಿ. ಯಾವ್ದೋ ಆಶ್ರಮದಲ್ಲಿ ಫಿಕ್ಸ್ ಮಾಡಿದ್ರಲ್ಲ ಹಾಗೆ. ಅಷ್ಟೇ ಕಣ್ರಿ, ಬೆಡ್ರೂಮ್ ಅಂದ್ಬಿಟ್ಟು ಬೇರೆ ಎಲ್ಲ ಕಡೆ ಇಕ್ಬಿಟ್ಟು ಶೂಟ್ ಮಾಡ್ಬಿಡಿ. ಬೆಡ್ರೂಮ್ ಮುಖ್ಯ, ಅಲ್ಲಿ ನಡೆಯೋ ಶಾಸ್ತ್ರಗಳನ್ನ ನಾವು ವಿವರವಾಗಿ ತೋರಿಸ್ಬೇಕಾಗತ್ತೆ. ಆದ್ರೆ ಹಂಗಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬಂದ್ಬಿಡ್ಬೇಡ್ರಿ. ನಾನು ಒಂದು ಕೆಲಸ ಮಾಡ್ತೀನಿ, ನಮ್ಮ ಮನೇಲಿರೋ ಎಲ್ಲ ಲೈಟ್ಗಳನ್ನು ನಾನು ಕೆಡಿಸ್ಬಿಡ್ತೀನಿ ಕಣ್ರಿ. ಅವನ್ನ ರಿಪೇರಿ ಮಾಡೋ ನೆಪದಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಕ್ಯಾಮ್ರಾ ಇಕ್ಬಿಟ್ಟು ಹೋಗ್ಬಿಡಿ. ಲೇ ಹುಡುಗರ, ಏನ್ ಮಾಡ್ತಾ ಇದೀರಪ್ಪ? ಬಾಬಾ, ನಮ್ ಪದ್ದು ಮದ್ವೆ ಅಲ್ವಾ, ಈ ನೆಪದಲ್ಲಾದ್ರೆ ಮನೆ ಕ್ಲೀನ್ ಆಗ್ಲಿ ಅಂತ ಕ್ಲೀನ್ ಮಾಡ್ತಾ ಇದೀವಿ. ಬರೀ ಮನೆ ಕ್ಲೀನ್ ಮಾಡ್ಬಿಟ್ರೆ ಸಾಕೇನ್ರು? ಏನೋ ಅಪರೂಪಕ್ಕೊಮ್ಮೆ ನಮ್ಮ ಪದ್ದಪ್ಪನ ಮದುವೆ ಆಗ್ತಾ ಇದೆ, ರೂಮ್ ಒಳಗಡೆ ಕರ್ಕೊಂಡೋಗಿ ಇವನು ಸ್ವಲ್ಪ ಕ್ಲೀನ್ ಮಾಡ್ಬಿಡು. ಅಂದ್ರೆ ಬರೀ ಇಲ್ಲಿ ಕ್ಲೀನ್ ಮಾಡಿದ್ರೆ ಏನ್ ಬಂತು, ರೂಮ್ ಎಲ್ಲ ಕ್ಲೀನ್ ಮಾಡಿ ಅಂತೆ. ಕರೆಂಟ್ನ ಕಳೆಯೋದಕ್ಕೆ ಇದೆ ಸರಿಯಾದ ಸಮಯ. ಅಯ್ಯ, ನಾನು ಇಲ್ಲೇ ಇದ್ದೀನಿ ಬಾರೆ. ಅದಕ್ಕೆ ಈಗ ಏನ್ ಮಾಡೋಣ ಅಂತೀಯ? ಲೇ, ಕರೆಂಟ್ ಹೋದಾಗ ಯಾವುದೇ ಹೆಣ್ಣುಮಕ್ಳು ಕೂಡ ಭಯ ಪಡಬಾರ್ದು ಅಂತ ಸರ್ಕಾರದವರೇ ಹೊಸ ಕಾನೂನು ಹೊಡಿಸ್ತಾ ಇದ್ದಾರೆ. ನೀನು ಸ್ವಲ್ಪ ಧೈರ್ಯವಾಗಿರು. ಆದಷ್ಟು ಬೇಗ ಈ ಕರೆಂಟ್ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ಬೀಗ್ರಿ ಕಟ್ಲಲ್ಲಿ ಇರೋದು ಏನ್ ಚೆನ್ನಾಗಿರುತ್ತೆ? ಅದೇ ನಾನೇನೋ ವ್ಯವಸ್ಥೆ ಮಾಡ್ತೀನಿ. ನೀನು ಯಾವುದೇ ಕಾರಣಕ್ಕೂ ಕರೆಂಟ್ ಬರೋವರೆಗೂ ಅಡುಗೆ ಮನೆಯಿಂದ ಆಚೆಗೆ ಬರಬೇಡ. ಚಿಲ್ಕ ಹಾಕೊಂಡು ಅಲ್ಲೇ ಇದ್ದು ಬಿಡು. ಬಂದ್ರೆ ಏನಾಗುತ್ತೆ? ನಾನು ನಿನ್ನ ನಿಮ್ಮ ಅಕ್ಕ ಅಂತ ತಿಳ್ಕೊಳ್ಳೋದು, ನಿನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದು, ನೀನು ಲಾಭ ಅಂತ ಬಾಯಿ ಬಿಡ್ಕೊಳ್ಳೋದು. ಹೋಗ ನೀನು. ಗುಂಡಣ್ಣವ್ರೆ, ನಾನು ಕಣ್ರಿ ಅದೇ ನಾನು ಹೇಳ್ದಂಗೆ ನಾನು ಕರೆಂಟ್ ತೆಗೆದು ಬಿಟ್ಟಿದ್ದೀನಿ. ನೀವು ಹೇಳ್ದಂಗೆ ಅದೇನೋ ಇಕ್ತೀನಿ ಅಂದ್ರಲ್ಲ, ಬಂದು ಇಕ್ಬಿಡಿ. ಕರೆಂಟ್ ಬಿಡೋರು ಅಲ್ಲೇ ದೇವ್ರು ಕೊಡ್ತಂಗೆ ಇವರಿಬ್ರನ್ನ ನಾನೇ ಕಡೆ ಕರ್ಸ್ಕೊಂಡಿದ್ದೆ. ಅಣ್ಣಯ್ಯ, ಮತ್ತೆ ಇವ್ರು ಕಪ್ಟ್ರೆ ಸಾಕೊಂಡಿದ್ದಾರೆ.
ಅವರೆಲ್ಲೇ ಕಪ್ ಡ್ರೆಸ್ ಹಾಕೊಳ್ತಾರೆ. ಅವ್ರು ಹಾಕೊಂಡಿರೋದು ಬ್ಲ್ಯಾಕ್ ಡ್ರೆಸ್ ಕತ್ಲೆ ಆಗಿದೆ ಅಲ್ವಾ, ನಿನಗೆ ಕಪ್ ಕಪ್ ತರ ಕಾಣಿಸ್ತಾ ಇದೆ. ಅಮ್ಮ ರಾತ್ರಿ ಕಲ್ತು ಹೋಗೋ ಹೋಗೋ ಮಲ್ಕೋಗೋ. ಬೆಳಗ್ಗೆಯಿಂದ ಅದೇನೋ ಇಕ್ಕತೀನಿ ಅಂತಿದ್ರಲ್ಲ, ಏನ್ ಇಕ್ಕತೀರಾ? CC ಕ್ಯಾಮ್ರಾ. ಓ ಅದ ಆಯ್ತಪ್ಪ, ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಇಕ್ಕಳಿ ಹೋಗಿ. ನೀವು ಮಕ್ಕಳು ಹೆಂಗಾಗ್ಬಿಡುತ್ತೆ ಇಕ್ಕಳಿಪ್ಪ. ನೀವಿಕ್ಕಿದ್ರಾ ಸಿಕ್ಕಾಪಟ್ಟೆ ಸ್ಪೀಡಪ್ಪ. ಗುಂಡಣ್ಣವ್ರೆ ಡನ್ನ ಡಣ್ಣು ಹಂಗಾರೆ ನಿಮ್ಮ ಮನೆಗೆ ನೀವು ಹೋಗಿ ನಾವು ಲೈಟ್ ಹಾಕ್ತೀವಿ. ರೀ ಗುಂಡಣ್ಣವ್ರೆ, ಆ ಥರ ಕೂಟಿದ್ರೆ ಕೆಟ್ಟೋಗಲ್ವೇನ್ರಿ? ಹೇಳಿದ್ರು ನೋಡಿ. ಅದು ನೋಡಿ, ನೀವು ಏನೇನು ಮಾಡ್ತೀರಾ ಅಂತ ನಾನು ಇಲ್ಲಿ ನೋಡ್ತೀನಿ ಕಣ್ರಿ. ಅದ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡ್ಸ್ಕೊಂಡ್ರ ಅಂಕಲ್? ನೀನು ನನ್ನ ಅಂಕಲ್ ಅಂದ್ಬಿಟ್ಟೆನಾ? ಪಾಂಡುರಂಗ ಅಂಕಲ್, ನಾವೇನು ಕೆಟ್ಟದಾಗ ಚಿತ್ರೀಕರಿಸಿದ್ರೆ ನೀವು ಧೈರ್ಯವಾಗಿರ್ಬೋದು. ಇರ್ಬೋದಮ್ಮ, ಆದ್ರೂ ನನಗೆ ಯಾಕೋ ನಿಮ್ಮೆಲ್ಲರ ಮೇಲೆ ಡೌಟ್ ಕಂಡ್ರೆ. ಅಲ್ಲ, ನಿಮ್ಮ ಪಾಡಿಗೆ ನೀವೆಲ್ಲರೂ ಕೆಲಸ ಮಾಡ್ತಾ ಹೋಗಿ, ನನ್ನ ಪಾಡಿಗೆ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಹೋಗ್ತೀನಿ. ಇಲ್ಲಿ ಮದುವೆ ಪ್ರೋಗ್ರಾಮ್ ಶೂಟಿಂಗ್ ಮಾಡೋದು ಮುಖ್ಯ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕ್ಕ, ಈ ಪಾಂಡುರಂಗ ಅಂಕಲ್ ನನ್ನ ತಿನ್ನೋ ಹಾಗೆ ನೋಡ್ತಾರೆ. ಅದಕ್ಕೆ ಯೋಚನೆ ಮಾಡ್ತಿದ್ಯಾ? ಕಣ್ಕೊಂಡಂಗಿತ್ತು ಎಡಗೈ ಕೊಟ್ಬಿಡು. ಏಕಲ್ಲ, ಯಾರ ಜೊತೆ ನಿನ್ ಮದ್ವೆ? ಪದ್ದು ಜೊತೆನಾ? ನಿನ್ ಲವರ್ ಜೊತೆನಾ? ಕಲಾ, ಮೆಹಂದಿಗೆ ರೆಡಿನಾ? ನಾನ್ ರೆಡಿ ಆಗ್ತಾ ಇದ್ರೆ ನೀವು ಬಿಡ್ತೀರಾ? ನಾಚಿಕೆ ಆಗುತ್ತೆ. ಮದ್ವೆನೇ ಆಗಿಲ್ಲ, ಆಗ್ಲೇ ನಾಚಿಕೆನಾ? ಯಾವ ಮದ್ವೆ? ನಿನ್ ಮದ್ವೆ. ಬಾರೆ ಸುಮ್ನೆ. ಡೋಲಿಸ್